ಸದಾ ಹಿಮದಿಂದ ಕೂಡಿರುವ ಹಿಮವಾದ್ ಗೋಪಾಲ್ ಸ್ವಾಮಿ ಬೆಟ್ಟದ ಕಡೆ ನಮ್ಮ ಪಯಣ. ಹೆಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಟೆಂಪಲ್ಗೆ ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡಲ್ಲ. ನಮ್ಮ ಕ್ಯಾಂಪಸ್ಸಲ್ಲೇ ಹೋಗಬೇಕು. ಬೆಳಿಗ್ಗೆ 8:30 ಸಂಜೆ 4 ಗಂಟೆವರೆಗೂ ಟೆಂಪಲ್ ಓಪನ್ ಇರುತ್ತೆ. ಈ ಟೆಂಪಲ್ಗೆ ಪುರಾತನದ ಒಂದು ಕತೆ ಇದೆ. ದ್ವಾಪರ ಕಾಲದಲ್ಲಿ ಹಿಮವಂತನ ಪರ್ವತನ ಮಗಳಾದ ಗಿರಿಜೆಯ ಕಲ್ಯಾಣ ಮಹೋತ್ಸವಕ್ಕೆ ಉತ್ತರ ದೇಶದ ಕಾಶಿಪಟ್ಟಣಕ್ಕೆ 33 ಕೋಟಿ ದೇವತೆಗಳು, ಬ್ರಹ್ಮರುದ್ರಾದಿಗಳು, ವ್ಯಾಸ ಪರಾಶರಾದಿಗಳು, ಮುಖ್ಯವಾದ ಮಹರ್ಷಿಗಳು ಬಂದಿದ್ರು. ಇವರೆಲ್ಲ ಆಗಮನದಿಂದ ಭೂದೇವಿಗೆ ಭಾರನ ತಡ್ಕೊಳಕ್ಕಾಗದೆ ಪಾತಾಳಕ್ಕೆ ಇಳಿದುಬಿಟ್ರು. ಇದನ್ನ ಕಂಡು ಎಲ್ಲರೂ ಆಲೋಚನೆ ಮಾಡಿ ಈ ಭಾರಕ್ಕೆ ಸಮನಾದ ಮಹಾಪುರುಷನನ್ನು ದಕ್ಷಿಣ ದೇಶಕ್ಕೆ ಕಳಿಸಿ ಸಮ ತೂಕ ತರಬೇಕು ಅಂತ ನಿರ್ಧರಿಸ್ತಾರೆ. ಇದಕ್ಕೆ ಅಗಸ್ತ್ಯ ಮಹರ್ಷಿನೇ ಸರಿ ಅಂತ ನಂಬಿ ಅವ್ರನ್ನ ಪ್ರಾರ್ಥನೆ ಮಾಡಿ ಅವ್ರಿಗೆ ನೀವು ದಕ್ಷಿಣ ದೇಶಕ್ಕೆ ಹೋಗಿ ಅಲ್ಲಿರಬೇಕು ಅಂತ ಅರ್ಕೆ ಮಾಡ್ಕೋತಾರೆ. ಇದಕ್ಕೆ ಮಹರ್ಷಿಗಳು ಸರಿ ಅಂತ ಒಪ್ಕೋತಾರೆ. ಎಲ್ಲ ದೇವತೆಗಳ ಅನುಮತಿ ಪಡೆದು ಹೊರಡಕ್ಕೆ ಅಂತ ಸಿದ್ಧ ಆಗ್ತಾರೆ. ಅಷ್ಟರಲ್ಲಿ ಮತ್ತೆ ದೇವತೆಗಳು ಇನ್ನೊಂದು ಬೇಡಿಕೆನ ಮಹರ್ಷಿಗಳ ಮುಂದೆ ಇಡ್ತಾರೆ. ಅದೇನೆಂದರೆ, ವಿಂಧ್ಯನಿಗೂ ಮತ್ತು ಮಹಾಮೇರು ಪರ್ವತರಾಜನಿಗೂ ನಾನು ಹೆಚ್ಚು ಅಂತ ಪೈಪೋಟಿಗೆ ಬಿದ್ದುಬಿಟ್ಟಿರ್ತಾರೆ. ಇದರಿಂದ ವಿಂಧ್ಯನಿಗೆ ಕೋಪ ಬಂದು ಆಕಾಶಕ್ಕೆ ಬೆಳೆದು ಸೂರ್ಯ ಮತ್ತು ಚಂದ್ರರ ಉದಯಾಸ್ತಮಗಳನ್ನ ಆಗದೆ ಇರೋ ಹಾಗೆ ಮಾಡಿಬಿಡ್ತಾರೆ. ಇದರಿಂದ ನೀವೇ ನಮ್ಮನ್ನ ರಕ್ಷಿಸಬೇಕು ಅಂತ ದೇವತೆಗಳು ಮಹರ್ಷಿಗಳನ್ನ ಕೇಳ್ಕೊತಾರೆ. ಈಗ ವಿಂಧ್ಯ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ವಿಂಧ್ಯ ಯಾರು ಅಂತ ಅಂದರೆ ಅಗಸ್ತ್ಯ ಮಹರ್ಷಿಗಳ ಶಿಷ್ಯ. ಇದಕ್ಕೆ ಒಪ್ಕೊಂಡು ಮಹರ್ಷಿಗಳು ಕಾಶಿ ಪಟ್ಟಣದಿಂದ ಹೊರಟು ದಕ್ಷಿಣ ದೇಶಕ್ಕೆ ಬರೋ ಮಾರ್ಗದಲ್ಲಿ ವಿಂಧ್ಯನನ್ನು ಭೇಟಿ ಮಾಡ್ತಾರೆ. ವಿಂಧ್ಯನ ಗುರುನ ಕಂಡು ಫುಲ್ಲು ಖುಷಿ ಪಟ್ಬಿಟ್ಟು ನಮಸ್ಕರಿಸ್ತಾರೆ. ನಂತರ ಋಷಿಗಳಿಗೆ ಹೇಳ್ತಾರೆ, ನಾವು ದಕ್ಷಿಣ ದೇಶಕ್ಕೆ ಹೋಗಿ ಬರೋವರೆಗೂ ಇದೇ ರೀತಿ ಇರಬೇಕು ಅಂತ ಹೇಳಿ ವಿಂಧ್ಯನನ್ನು ಬೆಳೆಯೋದನ್ನ ನಿಲ್ಲಿಸ್ಬಿಡ್ತಾರೆ. ಉತ್ತರ ಗೋವರ್ಧನಕ್ಕೆ ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ನಾನು ದಕ್ಷಿಣ ದೇಶಕ್ಕೆ ದೇವತಾ ಕಾರ್ಯಕ್ಕೆ ಹೋಗುತ್ತಿರುವುದೆಂದು ಮತ್ತು ಶ್ರೀಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಸಮೇತರಾಗಿ ಅಲ್ಲಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅವರ ಕೋರಿಕೆಯಂತೆಯೇ ಆಗಲಿ ಅಂತ ಶ್ರೀಕೃಷ್ಣರು ಮಾತು ಕೊಡ್ತಾರೆ. ಅದರಂತೆ ಮಹರ್ಷಿಗಳು ಸಹ್ಯಾದ್ರಿ ಪರ್ವತಕ್ಕೆ ಬಂದು ಶ್ರೀಕೃಷ್ಣನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾಗ ಶ್ರೀಕೃಷ್ಣನು ಉತ್ತರ ಗೋವರ್ಧನ ಪರ್ವತದಿಂದ ಎಲ್ಲ ಋಷಿಗಣ ಸಮೇತ ಬಂದು ಅಗಸ್ತ್ಯ ಮಹರ್ಷಿಯವರ್ಯರಿಗೆ ಪ್ರತ್ಯಕ್ಷವಾಗಿ ನಿನ್ನ ತಪಸ್ಸು ಸಿದ್ಧಿಸಿತು, ನಿನ್ನ ಕೋರಿಕೆಯನ್ನು ಕೇಳ್ಕೊ ಅಂದಾಗ ಋಷಿಗಳು ಧನ್ಯರಾಗಿ ಈ ಸಹ್ಯಾದ್ರಿಯ ಆಗ್ನೇಯದಲ್ಲಿರುವ ಕಮಲಾಚಲ ಪರ್ವತಕ್ಕೆ ಅಂದರೆ ದಕ್ಷಿಣ ಗೋವರ್ಧನಗಿರಿಯಲ್ಲಿ ನೆಲೆಸಿ ಕಲಿಯುಗದಲ್ಲಿ ಸಕಲ ಜನರನ್ನು ರಕ್ಷಿಸಬೇಕು ಅಂತ ಕೇಳ್ಕೊತಾರೆ. ಇದಕ್ಕೆ ಸರಿ ಅಂತ ಹೇಳಿ ಶ್ರೀಕೃಷ್ಣನ ಒಪ್ಪಿ 3 ಷರತ್ತುಗಳನ್ನ ಹಾಕ್ತಾರೆ. ಅದರಲ್ಲಿ ಮೊದಲನೇ ಷರತ್ತೇನೆಂದರೆ ಈ ಸ್ಥಳ ಯಾವಾಗಲೂ ಹಿಮದಿಂದ ಕೂಡಿರಬೇಕು ಅಂತ, ಮತ್ತು ಎರಡನೇದು ಸಕುಟುಂಬವಾಗಿ ನೆಲೆಸಲು ಅವಕಾಶ ಬೇಕು ಅಂತ ಕೇಳ್ತಾರೆ. ಮೂರನೇದೇನೆಂದರೆ ಸಪ್ತರ್ಷಿಗಳಿಂದ ಪೂಜೆ ಆಗಬೇಕು ಅಂತ 3 ಷರತ್ತುಗಳನ್ನ ಹಾಕ್ತಾರೆ. ಈ ಷರತ್ತಿಗೆ ಮಹರ್ಷಿಗಳು ಒಪ್ಪಿ ಅವ್ರನ್ನ ಬರ್ಮಾಡ್ಕೊಂಡು ಪ್ರತಿಷ್ಠಾಪಿಸ್ತಾರೆ. ಇದು ಇಲ್ಲಿನ ಕತೆ. ಅಂದಾಗೆ ಈ ಪ್ಲೇಸ್ ಇರೋದು ನಮ್ಮ ಕಾವ್ಯಶ್ರೀಯವ್ರ ಊರಲ್ಲಿ, ಅಂದರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ. ಹಾಗೆ ಇಲ್ಲಿ ಒಂದು ಬಾಲಕೃಷ್ಣ ಇದೆ. ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಅವ್ರ ಮಕ್ಕಳಾಗಲಿ ಅಂತ ಬಾಲಕೃಷ್ಣನ ಬೇಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಹಾಗೆ ಇದು ಬಂಡೀಪುರ್ ಫಾರೆಸ್ಟಲ್ಲಿ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಆ ಟೈಮಲ್ಲಿ ಕಲ್ಲುಗಳನ್ನೆಲ್ಲ ಎತ್ಕೊಂಡು ಹೋಗಿ ಹೇಗೆ ಮಾಡಿದ್ರೋ ಗೊತ್ತಿಲ್ಲ, ಬಟ್ ನಮಗಂತೂ ಒಳ್ಳೆ ಟೆಂಪಲ್ನ ಕೊಟ್ಟಿದ್ದಾರೆ. ಇಲ್ಲಿ ಮುಂಚೆ ಆನೆಗಳೆಲ್ಲ ಬರ್ತಿತ್ತು, ಬಟ್ ಇವಾಗ ಅಲೋ ಮಾಡ್ತಿಲ್ಲ. ಸೋಲಾರ್ ಫೆನ್ಸ್ ಹಾಕಿದ್ದಾರೆ ಅವು ಬರದೇ ಇರಂಗೆ, ಬಿಕಾಸ್ ನಮ್ಮ ಜನಗಳ ಮಂಗನಾಟದಿಂದ ಅವುಗಳಿಗೂ ತೊಂದರೆ ಆಗಿದೆ. ಸೊ ಗೈಸ್, ನಮಗಂತೂ ಈ ಪ್ಲೇಸ್ ತುಂಬಾ ಇಷ್ಟ. ನಾವು ಅವಾಗ ಇಲ್ಲಿಗೆ ವಿಸಿಟ್ ಮಾಡ್ತಾನೆ ಇರ್ತೀವಿ. ಕೃಷ್ಣನ ಮೊದಲನೇ ಕಂಡೀಷನ್ ಅಂತೆ ಇಲ್ಲಿ ವರ್ಷದ 365 ದಿನ ಕೂಡ ಹಿಮದಿಂದನೇ ಕೂಡಿರುತ್ತೆ. ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.